ನಮಸ್ಕಾರ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಪವನ್ ಅವರೇ, ಈ 78ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತೀವಿ. ಹಾಗೆ ಇವತ್ತಿನ ಏನ್ ವಿಶೇಷತೆ ಇದೆ ಸ್ವಲ್ಪ ಹೇಳಿ. ಮೊದಲನೇದಾಗಿ ಎಲ್ಲರಿಗೂ ನನ್ನ ಕಡೆಯಿಂದ, ನಮ್ಮ ಚಾನೆಲ್ ಕಡೆಯಿಂದ 78ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕಂತು ಇವತ್ತು ನಮ್ಮ ಇಡೀ ಹಿರೇಬೈಲಲ್ಲಿ ಹೌದು 3 ಸ್ಕೂಲು ಮತ್ತೆ ಹಿರೇಬೈಲ್ನ ಎಲ್ಲ ಗ್ರಾಮಸ್ಥರು, ಸ್ಥಳೀಯರು, ಮಕ್ಕಳು ಎಲ್ಲರೂ ಸೇರಿ ಹಿರೇಬೈಲ್ ಸರ್ಕಲ್ ಅಲ್ಲಿ ಧ್ವಜಾರೋಹಣ ಮಾಡ್ತಾರೆ. ಅಲ್ಲಿಗೆ ನಾವು ಮತ್ತೆ ಅವರನ್ನು ಸಹ ಕರ್ಕೊಂಡು ಹೋಗೋಣ. ನಮ್ಗೆ ಫ್ಲಾಟ್ ಹಾಸ್ಟಿಂಗ್ ಎಲ್ಲ ಕಡೆ ಒಂದೇ ಟೈಮಲ್ಲಿ ಮಾಡ್ತಾರೆ. ಹಾಗಾಗಿ ಒಂದೇ ಟೈಮಿಗೆ ನಮ್ಗೆಲ್ಲ ಸ್ಕೂಲ್ಗೆ ಹೋಗೋಣ, ಒಂದೊಂದಾಗೆ ನೋಡ್ತಾ ಹೋಗೋಣ. ನಮ್ ಕೈಯಿಂದ ಎಷ್ಟು ಆಗುತ್ತೋ ಅಷ್ಟು ನಾವು ಹೇಳಲ್ಲ, ಮಾತ್ರ ಗ್ಯಾರಂಟಿ ತೋರಿಸ್ತೀವಿ ನಾವು. ಬನ್ನಿ ಹೋಗುವ, ನೋಡ್ಕೊಂಡು ಬರೋಣ. ಹಾಗೆ ಯಾರು ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ಹಳ್ಳಿಯ ಪ್ರತಿಯೊಂದು ವಿಷಯಗಳನ್ನು ನಿಮ್ ಜೊತೆ ಹಂಚ್ಕೊಳ್ತಿರ್ತೀನಿ. ನನ್ನ ಜೊತೆ ಸಂತೂನ್ ಇರ್ತಾರೆ. ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್, ಶೇರ್ ಎಲ್ಲವೂ ನಮಗೆ ಮುಖ್ಯ ಆಗ್ತದೆ. ಹಾಗಾಗಿ ನಿಮ್ಮ ಒಂದು ಏನ್ ಸಪೋರ್ಟ್ ಇದೆ ಅದಕ್ಕೆ ನಮ್ಗೆ ತುಂಬಾ 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 ನಮ್ಗೆ ಅಗತ್ಯ. ಹಾಗಾಗಿ ನಮ್ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗಿ ನಮ್ಮನ್ನು ಸಪೋರ್ಟ್ ಮಾಡ್ತೀರಿ. ನೋಡ್ತಾ ಇರಿ, ಶೇರ್ ಮಾಡ್ತೀರಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ತರಸಿಗೆ ನಮ್ಮ ಹಿರೇಬೈಲ್ ಸ್ಕೂಲ್ ಆದ ಸೇಕ್ರೆಡ್ ಹಾರ್ಟ್ ಕಾನ್ವೆಂಟ್ಗೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ವಿದ್ಯಾರ್ಥಿಗಳೆಲ್ಲ ತಯಾರಿಲಿದ್ದಾರೆ, ಬನ್ನಿ ಹೋಗೋಣ. ವಿದ್ಯಾರ್ಥಿಗಳು ಇನ್ನೇನು ಸ್ವಾತಂತ್ರ್ಯ ದಿನ ಧ್ವಜಾರೋಹಣಕ್ಕೆ ಸಿದ್ಧತೆ ನಡೆಸ್ತಾರೆ. ಗುಡ್ ಮಾರ್ನಿಂಗ್ ಟು ಆಲ್. ಇಲ್ಲಿ ನೆರೆದಿರುವ ತಮಗೆಲ್ಲರಿಗೂ 77ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದಿನ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವಂತಹ ನಮ್ಮೆಲ್ಲ ಅತಿಥಿಗಳನ್ನು ನಮ್ಮ ಶಾಲಾ ನಾಯಕ ಜೋಶಿಂ ಪ್ರಾಣ್ ಕರೆದುಕೊಂಡು ಬರಲಿರುವನು. ಎಲ್ಲ ಶಿಕ್ಷಕರು ಅತಿಥಿಗಳೊಂದಿಗೆ ಬರಬೇಕಾಗಿ ವಿನಂತಿ. ಇಂದಿನ ಧ್ವಜಾರೋಹಣ ಕಾರ್ಯಕ್ರಮವನ್ನು ತಾವು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಂದೇ ಮಾತರಂ ಗೀತ್ ಶುರು ಕರ್. ವಂದೇ ಮಾತರಂ, ವಂದೇ ಮಾತರಂ. ಇಂದಿನ ಧ್ವಜಾರೋಹಣ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀತಾ ಮೋಹನ್ ರವರು ನಡೆಸಿಕೊಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸೇಕ್ರೆಡ್ ಹಾರ್ಟ್ ಶಾಲೆಯ ಮಕ್ಕಳು ಪ್ರಾರ್ಥನೆ ಗೀತೆಯೊಂದಿಗೆ ಅವರ ಮುಂದಿನ ಕಾರ್ಯಕ್ರಮಕ್ಕೆ ಸಜ್ಜಾಗ್ತಿದ್ದಾರೆ. ಬನ್ನಿ ನಾವೀಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬೈಲ್ನಲ್ಲಿ ಏನ್ ಪ್ರಿಪರೇಷನ್ ನಡೀತಿದೆ, ಹೇಗ್ ನಡೀತಿದೆ ಅಂತ ನೋಡ್ಕೊಂಡು ಬರೋಣ. ವಿದ್ಯಾರ್ಥಿಗಳೆಲ್ಲ ಶಿಸ್ತಿನ ಸಿಪಾಯಿಗಳಂತೆ ಧ್ವಜಾರೋಹಣಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಶಿಕ್ಷಕರವರಿಗೆ ಸೂಕ್ತ ಮಾರ್ಗದರ್ಶನ ನೀಡುವಲ್ಲಿ ತಲ್ಲೀನರಾಗಿದ್ದಾರೆ. ಆಚರಿಸ್ತೀವಿ ನಾವು. ಹೌದಾ? ಅವತ್ತೇನೇನಿತ್ತು ಸ್ಪೆಷಲ್ ಇಲ್ಲಿ? ಇಲ್ಲಿ ಬ್ಯಾಂಡ್ ಸೆಟ್ ಎಲ್ಲ ಇತ್ತು. ಹೌದಾ? ನೀವು ಯಾವ್ದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ? ಯಾವ್ದ್ರಲ್ಲಿ ಭಾಗವಹಿಸಿದ್ರಿ? ಚಿತ್ರಕಲೆ ಬ್ಯಾಂಡ್ ಅಲ್ಲಿ. ಹೌದಾ? ಕೋರ್ಸ್ ಏನಿಲ್ಲ? ಇದೆ. ಇದೆಯಾ? ಎಷ್ಟೊತ್ತಿಗೆ? ಇವತ್ತಲ್ಲ, 24. ನಿಮ್ಮೆಲ್ಲ ಊರು ಅಂತ ಹೇಳಿ, ಊರು ಯಾವ್ದು? ಕೋಟೆಮಕ್ಕಿ. ಕೋಟಮಕ್ಕಿ, ಹಿರೇಬೈಲ್ ಭಾಗ.
ಹೊಟ್ಟೆ ಮಕ್ಕಿ. ನೋಡ್ತೀರಾ? ಇನ್ನೇನು ಕೆಲವು ಕ್ಷಣಗಳಲ್ಲಿ ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜ ರಾರಾಜಿಸಲಿದೆ. ಅಷ್ಟೊತ್ತಿಗೆ ನಿಮ್ಮ ಎಲ್ಲ ನೆಚ್ಚಿನ ಹಿರೇಬೆಲ್ ಸರ್ಕಲ್ಗೆ ಭೇಟಿ ಕೊಟ್ಟು ಬರೋಣ. ಬಂದಿದ್ದೇವೆ. ಸ್ವಾತಂತ್ರ್ಯೋತ್ಸವದ ಆಚರಣೆಗೆ ಸಿದ್ಧತೆ ಕೂಡ ನಡೀತಾ ಇದ್ದಾವೆ. ಹಿರೇಬೆಲ್ ಆಟೋ ಚಾಲಕ ಮತ್ತು ಮಾಲಕ ಸಂಘದವರ ಒಂದು ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವ ಕಾರ್ಯಕ್ರಮ ಕೈಗೊಳ್ಳಲಾಗುತ್ತದೆ. ಗೌರವಾನ್ವಿತ ಅತಿಥಿಗಳಿಂದ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದೆ. ಆಡಳಿತ ಮತ್ತು ಹಿರಿಯರಿನ ಸಾಂಸ್ಕೃತಿಕ ಮಂದಿರದಲ್ಲಿ ಶಾಲಾ ವಿದ್ಯಾರ್ಥಿಗಾಗಿ ನೃತ್ಯ ಸ್ಪರ್ಧಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ನಿಮಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿಕೊಂಡಿರುವಂತಹ ಸರ್ವ ಹೃದಯ ಶ್ರೀಮಂತಿಕೆಯ ಬಾಲಿಗಳಿಗೆ ಮನದೊಮ್ಮೆ ನಾವು ಹೃದಯ ಸ್ಪರ್ಶಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ಹಿತೈಷಿಗಳು, ಸರಳ ಶೈಕ್ಷಣಿಕ ವ್ಯಕ್ತಿಗಳಾಗಿರ್ತಕ್ಕಂತಹ ಶ್ರೀಯುತ ರಾಮದಾಸ್ ಗೌಡ ಆಗಮಿಸಿದರೆ ತಮಗೆ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತವನ್ನ ಫ್ರೆಂಡ್ಸ್ ಆಟೋ ಚಾಲಕ ಮಾಲಕ ಸಂಘ ಜೊತೆಯಾಗಿ ಸಮಸ್ತ ನಾಗರಿಕರ ಪರವಾಗಿ ನಡೆಸ್ತಾ ಇದೆ. ಅದೇ ರೀತಿಯಾಗಿ ಇವತ್ತಿನ ದಿನ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಲು ನಮ್ಮ ಸಂಸ್ಥೆಯ ಹಿರಿಯ ಚಾಲಕರಾಗಿರ್ತಕ್ಕಂತಹ ಶ್ರೀಯುತ ಮೂರ್ತಿಗೌಡರು ತಮ್ಮ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಜೊತೆಗೆ ಆಗಮಿಸಿಕೊಂಡಿರ್ತಕ್ಕಂತಹ ಸರ್ವ ಸಾರ್ವಜನಿಕರಿಗೆ, ರಿಕ್ಷಾ ಚಾಲಕ ಮಾಲಕ ಸಂಘಟನೆಯ ಸದಸ್ಯರುಗಳಿಗೆ, ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಕೂಡ ಆತ್ಮೀಯ ಆದರಣೀಯ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಧ್ವಜಾರೋಹಣ ಕಾರ್ಯಕ್ರಮಕ್ಕಾಗಿ ಮೂರ್ತಿಗೌಡರನ್ನ ಧ್ವಜಸ್ತಂಭದ ಬಳಿ ಕಳಿಸ್ತಾ ಇದ್ದೇವೆ. ವೀಕ್ಷಕರೇ, ಈ ತನುಮನ ಮಹಾಶಯರೇ ಇಂದಿನ ಕಾರ್ಯಕ್ರಮದ ಆಯೋಜಕರುಗಳು. ಫ್ರೆಂಡ್ಸ್ ಆಟೋ ಚಾಲಕ ಮಾಲಕರ ಸಂಘ ಹಿರೇಬೈಲು ಇವರುಗಳಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಹಿರೇಬೆಲ್ ಆಟೋ ಚಾಲಕ ಮತ್ತು ಮಾಲಕ ಸಂಘದ ಅಧ್ಯಕ್ಷರು. ಸ್ವಾತಂತ್ರ್ಯೋತ್ಸವ ಶುಭಾಶಯಗಳು. ಹಲವಾರು ವರ್ಷಗಳಿಂದ ಇಲ್ಲಿ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದ್ದೀರಾ. ಈ ಸರಣ ಮಾಡಿದ ತುಂಬಾ ಅಚ್ಚುಕಟ್ಟಾಗಿ. ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ? ಯಾಕಂದ್ರೆ ನಾವು ಸ್ವಾತಂತ್ರ್ಯ ಈಗ ನಾವು ವಿಶೇಷವಾಗಿ ತುಂಬಾ ವರ್ಷದಿಂದ ಫ್ಲಾಗ್ ಮಾಡ್ಕೊಂಡು ನಮ್ಮ ಆಟೋ ಚಾಲಕ ಮಾಲಕರು ಒಗ್ಗಟ್ಟಾಗಿ ಮತ್ತು ಸಾರ್ವಜನಿಕರು ಎಲ್ಲರೂ ನಾವು ಜಾತಿ ಮತ ಯಾವುದಿದ್ದಾರೆ, ಹಿಂದೂ ಮುಸ್ಲಿಂ ಭೇದ ಏನು ಇದ್ದಾರೆ, ನಾವು ಎಲ್ಲರೂ ಒಂದೇ ಭಾರತೀಯರು ಅಂತೇಳಿ ಇದು ನಾವು ವಿಶೇಷವಾಗಿ ನಮ್ಮ ಹಬ್ಬ ತರ ಆಚರಿಸ್ತೀವಿ. ಪ್ರತಿಯೊಬ್ಬರು ಇವರು ಈಗ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನು ಭೇದ ಇದ್ದಾರೆ, ಪ್ರತಿಯೊಬ್ಬರು ಭಾಗವಹಿಸ್ತಾರೆ. ಅದರಿಂದ ಇದು ನಮಗೆಲ್ಲರಿಗೂ ಹೆಮ್ಮೆ. ನಾವು ಇಲ್ಲಿ ಊರಲ್ಲೆಲ್ಲ ಇದೀವಲ್ಲ ನಾವು ತುಂಬಾ ಖುಷಿ ಪಡ್ತೀವಿ. ಹೌದು, ಹೆಮ್ಮೆ ವೀಕ್ಷಕರೇ. ಈ ಹಿರೇಬೆಲ್ ಪರಿಸರದಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಇಷ್ಟು ತನಕ ಒಗ್ಗೂಡಿ ಬರ್ತಾ ಇರೋದು ನಮ್ಮ ತುಂಬಾ ಹೆಮ್ಮೆ. ಇಂಥ ಪರಿಸರ ನಾವಿದೀವಿ ಅನ್ನೋದು ತುಂಬಾ ವಿಶೇಷ ಹಾಗೂ ನಮಗೆ ಹೆಮ್ಮೆ ಕೂಡ ಇದೆ. ಮತ್ತೆ ಇದು ಬಿಟ್ಟು ಬೇರೆ ಏನಾದ್ರು ಕಾರ್ಯಕ್ರಮ? ಬೇರೆ ಈಗ ನಾವು ವರ್ಷನೇ ಇಲ್ಲಿ ಸ್ಕೂಲ್ ಮಕ್ಕಳು, ಸ್ಥಳೀಯ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಬಂದು ಕಾಂಪಿಟೇಷನ್ ಡ್ಯಾನ್ಸ್ ಮಾಡಿಸ್ತಾ ಇದೀವಿ. ಅದರಲ್ಲಿ ಗಣ್ಯರು ಮತ್ತು ನಮ್ಮ ಸಾರ್ವಜನಿಕರು ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರಿಗೆಲ್ಲರಿಗೂ ನಿಮ್ಮ ಮೂಲಕ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಇಷ್ಟಪಡ್ತೀನಿ. ಹಾಗೆ ನಮ್ಮ ಇವರ ಸ್ನೇಹಿತರು ಎಲ್ಲರಿಗೂ ನಮ್ಮ ಆಟೋ ಚಾಲಕ ಮಾಲಕರ ಪರವಾಗಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಹಿರೇಬೆಲ್ ಪರಿಸರದ ಆಪ್ತ ಸ್ನೇಹಿತರು ಕೂಡ ಹೌದು ಮತ್ತು ಆಟೋ ಚಾಲಕ ಮತ್ತು ಮಾಲಕ ಸಂಘದ ಕಾರ್ಯದರ್ಶಿ ಕೂಡ ಈ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಇವರ ಹತ್ರ ಎರಡು ಅನಿಸಿಕೆ ಮಾತುಕತೆ ಕೇಳೋಣ. ನಮಸ್ಕಾರ. ನಮಸ್ತೆ. ಸ್ವಾತಂತ್ರ್ಯೋತ್ಸವ ಶುಭಾಶಯಗಳು. ನಮಗೂ ಸಹ ಜೊತೆಗೆ ದೇಶದ ಸರ್ವರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ನಾವು ಫ್ರೆಂಡ್ಸ್ ಆಟೋ ಚಾಲಕ ಮಾಲಕ ಸಂಘ ಜೊತೆಗೆ ಹಿರೇಬೆಲ್ ಸರ್ವ ಗ್ರಾಮಸ್ಥರ ಪರವಾಗಿ ಸಲ್ಲಿಸ್ತಿದ್ದೇವೆ. ನಿಮಗೂ ಮೊದಲಾಗಿ 0 ಮೆಮರೀಸ್ ನಮ್ಮ ಸ್ಥಳೀಯ ಒಂದು ಚಾನಲ್ ಎಲ್ಲ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅನ್ನ ಜಾಸ್ತಿ ಮಾಡಿ ಇವ್ರ ಪರವಾಗಿ ನಾವು ಕೇಳ್ತಾ ಇದ್ದೇವೆ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದ. ಹೀಗೆ ಏಕತಾ ಮನೋಭಾವದಿಂದ ಎಲ್ಲರೂ ಒಗ್ಗೂಡಿ ಏಳಿಗೆಯಾಗಿ ನಾವೆಲ್ಲ ಒಂದೇ, ಎಲ್ಲರೂ ಒಂದೇ. ಹಿರೇಬೆಲ್ ಸರ್ಕಲ್ ಅಲ್ಲಿ ನೀವು ಧ್ವಜಾರೋಹಣ ನೋಡಿದ್ರಿ ಇವತ್ತು. ಹಾಗೆ ಇಲ್ಲಿ ಇಡಕಣಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ ವಿದ್ಯಾರ್ಥಿಗಳ ಜೊತೆಗೆ ಗ್ರಾಮಸ್ಥರು ಸೇರಿ ಧ್ವಜಾರೋಹಣ ನಡೆಸ್ತಿದ್ದಾರೆ. ಬನ್ನಿ ಒಂದು ನೋಡ್ಕೊಬರೋಣ ಹೇಗಿದೆ ಅಂತ. ನಾವು ಬರೋದು ಸ್ವಲ್ಪ ತಡ ಆಯ್ತೇನೋ. ಇಲ್ಲಿ ಪಂಚಾಯತಿಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಆಲ್ರೆಡಿ ಮುಗಿದ್ಬಿಟ್ಟಿದೆ. ನಮ್ಮ ಜೊತೆಗಿದ್ದಾರೆ ಇಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು. ಬನ್ನಿ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಅವ್ರ ಹತ್ರ ಒಂದು ಎರಡು ಮಾತುಗಳನ್ನು ಕೇಳೋಣ. ಸರ್, ಸ್ವಾತಂತ್ರ್ಯ ಶುಭಾಶಯಗಳು. ಸರ್, ಒಂದೆರಡು ಮಾತು. ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷ ಆಗಸ್ಟ್ 15 ದೇಶದ ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಮಾಡ್ತಾ ಬಂದಿದೆ. ದೆಹಲಿಯ ಕೆಂಪುಕೋಟೆಯಲ್ಲಿ ಭಾರತ ಪ್ರಧಾನಮಂತ್ರಿಗಳ ಧ್ವಜಾರೋಹಣ ಮಾಡುವ ಮೂಲಕ ವಿಜೃಂಭಣೆಯಿಂದ ಈ ಒಂದು 15ನೇ ವರ್ಷವನ್ನ ಆಚರಣೆ ಮಾಡ್ತೇವೆ. ನಮ್ಮ ಶಾಲೆಯಲ್ಲಿಯೂ ಕೂಡ
71ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ಎಸ್ಎಂಸಿ ಅಧ್ಯಕ್ಷ ನೆರವೇರಿಸಿಕೊಟ್ರು. ನಮ್ಮ ಶಾಲೆಯ ಮಕ್ಕಳು ಉತ್ತಮವಾಗಿ ಭಾಗವಹಿಸಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದೆ. ನಾವು ಧ್ವಜಾರೋಹಣ ಮಾಡಿದ ನಂತರ ಇದೇ ಕಡೆ ಗ್ರಾಮ ಪಂಚಾಯತ್ ಇದೆ ಹಾಗೂ ಇದೇ ಕಡೆ ಸಹಕಾರಿ ಸಂಘಕ್ಕೆ ಹೋಗಿ ಮಕ್ಕಳೊಂದಿಗೆ ಅಲ್ಲಿ ಕೂಡ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗ ಆಟೋ ಮಾಲಕರ ಸಂಘ ಹಿರೇಬೈಲು ಇವರ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ನೃತ್ಯ ಸ್ಪರ್ಧೆ ಏರ್ಪಡಿದೆ. ಈ ಒಂದು ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಕೂಡ ಭಾಗವಹಿಸಿದರೆ ನಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಈ ಮಂದಿರದಲ್ಲಿ ಉಪಸ್ಥಿತರಿದ್ದೀವಿ. ನೀವು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೆ ಧನ್ಯವಾದಗಳು. ಹೀಗೆ ನಮಸ್ಕಾರ ವೀಕ್ಷಕರೇ, ಇವಾಗ ಏನ್ ನೋಡಿದ್ರಿ ಧ್ವಜಾರೋಹಣ ಹಿರೇಬೈಲ್ ಸರ್ಕಲ್ ನಲ್ಲಿ ಆಚರಣೆ ಮಾಡಿದ್ವಿ ಮತ್ತು ಸುಮಾರು ಗಣ್ಯ ವ್ಯಕ್ತಿಗಳ ಹತ್ರ ನಿಮ್ಮ ಹತ್ರ ಮಾತಾಡಿಸಿದ್ವಿ. ಹಾಗೆ ಇಲ್ಲಿನ ಸ್ಥಳೀಯರಾದಂತಹ ರವೀಂದ್ರ ಭಟ್ರು ಮತ್ತೆ ಅಂಗಡಿ ಮಾಲೀಕರು ಇವರಿಗೆ ಏನ್ ಅನಿಸ್ತಿದೆ ಇವತ್ತಿನ ಬಗ್ಗೆ ಅಂತ ಒಂದೆರಡು ಮಾತನ್ನ ಇವ್ರ ಕೈಯಲ್ಲಿ ಕೇಳಿ ನೋಡೋಣ. ಬರ್ರಿ ಹೇಳಿ. ಮೊದಲಿಗೆ ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರವೀಂದ್ರ ಭಟ್ ಅಂತೇಳಿ. ಈಗಾಗಲೇ ಬೆಳಿಗ್ಗೆ ಆಟೋ ಚಾಲಕ ಮಾಲಕ ಸಂಘದಿಂದ ಹಿರೇಬೈಲ್ನ ಸರ್ಕಲ್ ನಲ್ಲಿ ವಿಜೃಂಭಣೆಯಿಂದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದೆ. ಹಾಗೆ ಮುಂದಿನ ಕಾರ್ಯಕ್ರಮನ ಹಿರೇಬೈಲ್ನ ಸಾಂಸ್ಕೃತಿಕ ಮಂದಿರದಲ್ಲಿ ಆಟೋ ಚಾಲಕ ಮಾಲಕ ವತಿಯಿಂದ ಎಲ್ಲ ಶಾಲಾ ಮಕ್ಕಳಿಗೆ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಇದಕ್ಕೆಲ್ಲರೂ ಎಲ್ಲ ಹಿರೇಬೈಲ್ನ ಬಂಧುಗಳು ಬಂದು ಸಹಕರಿಸಿ ಕಾರ್ಯಕ್ರಮನ ಉತ್ತಮವಾಗಿ ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತೀವಿ. ಹಾಗೂ ಇನ್ನು ಮುಂದೆ ಸಹ ಸ್ವಾತಂತ್ರ್ಯ ಕಾರ್ಯಕ್ರಮ ಹಿರೇಬೈಲ್ನಲ್ಲಿ ವಿಜೃಂಭಣೆಯಿಂದ ನಡೆಯಲಿ ಅಂತ ಹಾರೈಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಮ್ಮ ಚಾನಲ್ಗೆ ಮಾತನಾಡಿ. ಬನ್ನಿ ವೀಕ್ಷಕರೇ, ನಾವೀಗ ನೇರ ಹಿರೇಬೈಲ್ ಸಾಂಸ್ಕೃತಿಕ ಮಂದಿರಕ್ಕೆ ಭೇಟಿ ನೀಡೋಣ. ಸಾರ್ವಜನಿಕರಿಗೆ ಎಲ್ಲರಿಗೂ ಮತ್ತೆ ಮಕ್ಕಳಿಗೂ ಎಲ್ಲರಿಗೂ ಉಪಹಾರವನ್ನು ಆಯೋಜಿಸಿದ್ದಾರೆ. ಎಲ್ಲರೂ ಕೂಡ ಉಪಹಾರ ಸೇವೆಯಲ್ಲಿ ಬ್ಯುಸಿಯಾಗಿದ್ದಾರೆ. ನಮಸ್ಕಾರ. ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ? ಏನೆಲ್ಲ ತಿಂಡಿ ಮಾಡ್ತಿದ್ದಾರೆ ಇಲ್ಲಿ? ಸ್ವಾತಂತ್ರ್ಯ ದಿನಾಚರಣೆ ಎಷ್ಟು ಖುಷಿ ಅನ್ಸಿದೆ? ಇನ್ನ ರಜೆ ಸಿಕ್ಕಿದಕ್ಕ ಅಥವಾ ಸ್ವಾತಂತ್ರ್ಯೋತ್ಸವ ಅಂತ ಹೇಳಿ ಚೆನ್ನಾಗಿದ್ಯಾ? ಹೌದಾ? ನಾವು ಹಾಕ್ಸ್ಕೊಳ್ಬೇಕಾ? ಸರಿ, ನಾವು ಮಾಡ್ತೇವೆ. ವೀಕ್ಷಕರೇ, ನಾವಿವಾಗ ಹಿರೇಬೈಲ್ನ ಮಂದಿರದಲ್ಲಿದ್ದೇವೆ. ಇಲ್ಲಿ ವಿದ್ಯಾರ್ಥಿಗಳು ಸ್ಥಳೀಯ ಶಾಲಾ ವಿದ್ಯಾರ್ಥಿಗಳಿಗೆ ನೃತ್ಯ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ವೇದಿಕೆ ಕೂಡ ಸಜ್ಜಾಗಿದೆ. ಫ್ರೆಂಡ್ಸ್ ಆಟೋ ಚಾಲಕ ಮತ್ತು ಮಾಲಕರ ಸಂಘ ಹಿರೇಬೈಲ್ ಇವರ ವತಿಯಿಂದ ನಡೆಸ್ತಾ ಇರುವಂತದ್ದು. ಪ್ರತಿ ವರ್ಷವೂ ಕೂಡ ವಿಭಿನ್ನ ಕಾರ್ಯಕ್ರಮಗಳನ್ನು ನಡೆಸ್ಕೊಂತ ಬರ್ತಾ ಇದ್ದಾರೆ. ಈ ಸಲ ಕೂಡ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಏನು ಕೆಲವು ಕ್ಷಣದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ. ನೆರೆದಿರುವ ಸಾರ್ವಜನಿಕರೆಲ್ಲರೂ ವೇದಿಕೆ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ಸಿಗ್ಲಿಕ್ಕೆ ಕಾಣ್ತಾ ಇದೆ. ವೇದಿಕೆ ಕಾರ್ಯಕ್ರಮಕ್ಕೆ ದೀಪ ಬೆಳಗುವುದರ ಮೂಲಕ ಚಾಲನೆ ಕೊಡಲು ವೇದಿಕೆ ಮೇಲಿನ ಗಣ್ಯರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಾಯಿತು. ಸ್ಪರ್ಧಿಗಳು ತಯಾರಾಗಿದ್ದಾರೆ. ಕಾರ್ಯಕ್ರಮದ ಎಲ್ಲಾ ನೃತ್ಯ ತುಣುಕುಗಳನ್ನು ಪ್ರಸಾರ ಮಾಡಲು ಸಮಯದ ಅಭಾವವಿದೆ. ಕ್ಷಮ ಇರಲಿ ಇದಕ್ಕೆ. ಬಿಡುವಿನ ಸಮಯದಲ್ಲಿ ಕಾರ್ಯಕ್ರಮದ ಎಲ್ಲಾ ತುಣುಕುಗಳನ್ನು ನಮ್ಮ ಚಾನೆಲ್ನಲ್ಲಿ ಹಂಚಿಕೊಳ್ತೇವೆ. ವಿಡಿಯೋ ಬೇಕಾಗಿದ್ದಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಖಾತೆಗೆ ವೈಯಕ್ತಿಕವಾಗಿ ಸಂದೇಶ ರವಾನಿಸಬಹುದು. ಎಲ್ಲೇ ಓದ್ಲಿ ಎಲ್ಲೇ ಇರ್ಲಿ ಮಕ್ಕಳು ಒಂದೇ ತರ ಇತ್ತು ಅಪ್ಪ ಅಮ್ಮನಿಗೆ ಗೌರವಿಸಿ ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮನಿಗೆ ಮೋಸಬೇಡಿ, ಅನಾಥಾಶ್ರಮ ಬಿಡಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಹೊಂದಿಸುತ್ತಾ ವಿಶೇಷವಾಗಿ ನಮ್ಮ ಆಟೋ ಫ್ರೆಂಡ್ಸ್ ಚಾಲಕ ಮಾಲಕರಿಗೆ ಇನ್ನೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಿದ್ದಾರೆ. ಮತ್ತೊಂದು ಸಾರ್ವಜನಿಕರನ್ನು ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಫ್ರೆಂಡ್ಸ್ ಆಟೋ ಚಾಲಕರ ಮಾಲಕರಿಂದ ಯಾರಿಗಾದ್ರೂ ನೋವಾಗಿದ್ರು ಅಥವಾ ನನ್ನಿಂದ ಯಾರಿಗಾದ್ರೂ ನೋವಾಗಿದ್ರು ಸಾರ್ವಜನಿಕರಲ್ಲಿ ಮನವಿ ಕೇಳುತ್ತಾ ಕ್ಷಮೆ ಕೇಳ್ತಾ ಎಲ್ಲರಿಗೂ ಸ್ವಾಗತವನ್ನು.
ನಡೆಸ್ತಾ ಇದ್ದೇವೆ. ನಮ್ಮ ಒಂದು ಕಾರ್ಯಕ್ರಮದ ಕುರಿತಾಗಿ, ನಮ್ಮ ತಯಾರಿಗಳ ಕುರಿತಾಗಿ, ಬೆಳಗಿನ ಉಪಹಾರ ಆಗಲಿ, ಮಧ್ಯಾಹ್ನದ ಊಟ ವ್ಯವಸ್ಥೆ ಆಗಲಿ, ಅಥವಾ ನಮ್ಮ ತೀರ್ಪಿನ ಬಗ್ಗೆ ಆಗಲಿ ಒಂದೆರಡು ಹಿತನುಡಿಗಳನ್ನ ನಮ್ಮ ಚಾಲಕರ ಪರವಾಗಿ ತಿಳಿಸಬೇಕಂತ ಕೇಳ್ಕೊಳ್ತೇವೆ. ಎಲ್ಲ ಆಟೋ ಮಾಲಕರು ಇಲ್ಲಿದ್ದಾರೆ. ಅವರಿಗೆ ಮೊದಲು ನಾನು ಎಲ್ಲ ಊರಿನ ಸಮಸ್ತ ಜನರ ಪರವಾಗಿ ನಾನು ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಿದ್ದೀನಿ. ನಿಮ್ಮ ಈ ಕಾರ್ಯವು ಪ್ರಶಂಸನೀಯವಾಗಿದೆ. ಇನ್ನು ಮುಂದೆಯೂ ನಮಗೆ ನಮ್ಮ ಮಕ್ಕಳಿಗೆ ಅದೇ ಥರ ನೀವು ಕಾರ್ಯಕ್ರಮಗಳನ್ನು ನಡೆಸಿ. ಎಲ್ಲ ಮಕ್ಕಳು ಕೂತಿದ್ದಾರೆ, ಯಾವುದಕ್ಕೋಸ್ಕರ ಕೂತಿದ್ದಾರೆ ಗೊತ್ತಿಲ್ಲ, ಪ್ರೈಸ್ಗೋಸ್ಕರ ವಿಶ್ವಕ್ಕೆಲ್ಲ ಸಾರುತ್ತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವು ಧನ್ಯವು ಭಾರತ 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 ಎನ್ನಲು ಜೀವನ. ಭಾಗವಹಿಸಿದ ಎಲ್ಲಾ ಸ್ಪರ್ಧಿಗಳಿಗೂ ಬಹುಮಾನ ವಿತರಿಸುತ್ತಿರುವ ಆಯೋಜಕರು. ಅಂಜಲಿ, ಸಾನಿಯಾ, ನಿಶಾ, ಸೃಷ್ಟಿ, ಅಪೂರ್ವ, ಸಾನ್ವಿ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುವಲ್ಲಿ ಸಂದೀಪ್ ಎತ್ತಿದ ಕೈ ಎಂದರು ಎರಡನೇ ಮಾತಿಲ್ಲ. ಈಗ ಈ ಕ್ಷಣವನ್ನು ಹಿರೇಬೈಲ್ನ ಹಿಡ್ಕನಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಮತ್ತು ಪ್ರಸ್ತುತ ಸದಸ್ಯರನ್ನ ಜಗದೀಶ್ ಭಂಡಾರಿ ಅವರನ್ನ ಒಂದೆರಡು ಮಾತುಕತೆಗೆ ಕರೆದಿದ್ದೀವಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೇಗಾಯ್ತು ಇವತ್ತಿನ ದಿವಸ? ಪರವಾಗಿಲ್ಲ, ಖುಷಿ ಆಗ್ತಾ ಇದೆಯಾ? ಖುಷಿ ಆಗ್ತಿದೆ. ವರ್ಷ ಇದೇ ತರ ಆಗ್ತಾ ಇತ್ತಾ? ವರ್ಷ ಇದೇ ತರ ಆಗ್ತದೆ. ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ತಾರೆ. ಒಳ್ಳೆ ಮಕ್ಕಳಿಗೆ ಒಂದು ಎನ್ಕರೇಜ್ ಕೊಡ್ತಾರೆ. ಈ ಸಣ್ಣ ಒಂದು ಹಳ್ಳಿಯಲ್ಲಿ ಆದಂತ ಒಂದು ಸಣ್ಣ ಈ ಸ್ವಾತಂತ್ರ್ಯೋತ್ಸವವನ್ನು ಎಲ್ಲರೂ ಒಂದು ವಾಟ್ಸಪ್ ಅಲ್ಲಿ ನೋಡುವಂತ ಒಂದು ಭಾಗ್ಯ ಸಿಗ್ತದೆ. ಇಲ್ಲಿ ಆಟೋ ಚಾಲಕರದ್ದು ಒಂದು ಶಿಸ್ತುಬದ್ಧವಾದ ಒಂದು ಪೇಟೆಯೆಲ್ಲ ಕ್ಲೀನ್ ಮಾಡಿ ಧ್ವಜಾರೋಹಣ ಮಾಡಿ ವರ್ಷ ನಮಗೆ ಭಯಂಕರ ಇದೆ. ಸಪೋರ್ಟ್ ಉಂಟು. ಸ್ಕೂಲ್ಗಳೆಲ್ಲ ಮೂರು ಸ್ಕೂಲಲ್ಲಿ ಅಷ್ಟೇ ಭಾರಿ ಒಳ್ಳೆ ಸಪೋರ್ಟ್ ಎಲ್ಲ ಆಗ್ತದೆ. ಮತ್ತೆ ಎಲ್ಲರಿಗೂ ನಮ್ಮ ಸ್ವಾತಂತ್ರ್ಯೋತ್ಸವ 78ನೇ ಸ್ವಾತಂತ್ರ್ಯದ ಶುಭಾಶಯಗಳೊಂದಿಗೆ ಇನ್ನ ನಿಮ್ ಜೊತೆ ಎರಡು ಮಾತನ್ನ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದ. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಹೀಗೆ ಮತ್ತೆ ದೊಡ್ಡ ಇದು ಏನಾದ್ರೆ ಹೀಗೆ ಪ್ರೋಗ್ರಾಮ್ ನಡೆಸ್ತಾ ಇರಿ, ನನಗೂ ಸಹಕಾರ ಕೊಡ್ತಾ ಇರಿ. ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಈ ಮಲೆನಾಡಿನ ಬಗ್ಗೆ ಈ ನಮ್ಮ ಊರಿನ ಒಂದು ಹುಡುಗ ಆದಷ್ಟು ಎಲ್ಲ ತೋರಿಸ್ಕೊಡ್ತಾ ಇದ್ದಾನೆ, ಏನ್ ನಡೀತಾ ಇದೆ, ಏನ್ ಆಗ್ತದೆ ಹಳ್ಳಿಯಲ್ಲಿ ಅಂತ. ಆದ್ರಿಂದ ಎಲ್ಲ ಮಿತ್ರರಲ್ಲಿ ಕೇಳ್ಕೊಳ್ಳೋದು, ಈ ಒಂದು ನಮ್ಮ ಹುಡುಗನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸಹಕರಿಸಿ ಅಂತ ಹಾಗೂ ಪ್ರೋತ್ಸಾಹ ಕೊಡಿ. ಈ ಯೂಟ್ಯೂಬ್ ನ ಹೆಸರು ಝೀರೋ ಮೆಮರೀಸ್. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಳ್ಳಿಯ ಪ್ರತಿಯೊಂದು ವಿಷಯಗಳನ್ನು ಹಾಕ್ತಾ ಇರ್ತೀನಿ, ಎಲ್ಲದನ್ನ ನಿಮ್ ಕಡೆ ಹಂಚ್ಕೊಂತ ಇರ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ, live each and every moment of your life because one day everything comes into zero memories ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಝೀರೋ ಮೆಮರೀಸ್ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಫಾಲೋ ಮಾಡಿದ್ದನ್ನು ಮರಿಬೇಡಿ.